ಎಲ್ರಿಗೂ ನಮಸ್ಕಾರ. ನಮ್ಮ ಜೊತೆ ಇವತ್ತು ಡಾಕ್ಟರ್ ಸತೀಶ್ ಪಾಟೀಲ್ ಅವರಿದ್ದಾರೆ. ಇವರು ಮೂಲತಃ ಕೊಟ್ಟೂರಾಗಿದ್ದು ಈಗ ಹೂನಡಗಲಿಯ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ನಿರ್ವಹಿಸ್ತಿದ್ದಾರೆ. ಇವರು ಕನ್ನಡ ವಿಶ್ವವಿದ್ಯಾಲಯದಿಂದ ಪಂಚಗಣಾಧೀಶ ವಿಷಯವಾಗಿ PhD ಪದವಿಯನ್ನು ಪಡೆದಿದ್ದಾರೆ. ಕೊಟ್ಟೂರಿನ ಜಾತ್ರೆಯ ಈ ಸಂದರ್ಭದಲ್ಲಿ ಪಂಚಗಣಾಧೀಶರಲ್ಲಿ ಒಬ್ಬರಾದ ಕೊಟ್ರೇಶ್ವರರ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನು ಕೊಡಲು ಇವತ್ತು ನಮ್ಮ ಜೊತೆ ಸತೀಶ್ ಪಾಟೀಲ್ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. ಲಕ್ಷಾಂತರ ಭಕ್ತರು ಕೊಟ್ಟೂರಿನ ಅತ್ತ ಹರಿದು ಬರಲಿದ್ದಾರೆ. ಇಡೀ ಕುರಿಯಲು 18 ಜಾತಿಗಳು ಸೇರುವ ಒಂದು ಅದ್ಭುತ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮ ಇದು. ಈ ಸುತ್ತಲೂ ಮಧ್ಯ ಕರ್ನಾಟಕ ಭಾಗದಲ್ಲಿ ಅತಿ ಪ್ರಸಿದ್ಧಿ ಹೊಂದಿರುವಂತಹ ಜಾತ್ರೆ ಕೊಟ್ಟೂರಿನ ಜಾತ್ರೆ. ಕೊಟ್ರೇಶ್ವರರು ಮೂಲತಃ ಕೊಟ್ಟೂರಿನವರ ಅಥವಾ ಯಾವ ಭಾಗದಿಂದ ಬಂದವರು? ಕೊಟ್ರೇಶ್ವರರು ಮೂಲತಃ ಕೊಟ್ಟೂರಿನವರಲ್ಲ. ಕೊಟ್ರೇಶ್ವರರು ಮೂಲತಃ ತಮಿಳುನಾಡು ಭಾಗದಿಂದ ಬಂದಿರೋಂಥವ್ರು. ಅವರು ತಮಿಳುನಾಡು ಭಾಗದಿಂದ ಕೊಟ್ಟೂರಿಗೆ ಬಂದರು ಅನ್ನಲಿಕ್ಕೆ ದಾರಿಯುದ್ದಕ್ಕೂ ಅವರ ಗದ್ದುಗೆಗಳಿದ್ದಾವೆ. ಅವರ ಕಾಲಮಾನ 1580. ವಿಜಯನಗರ ಪತನ ನಂತರದಲ್ಲಿ ಕೊಟ್ರೇಶ್ವರರು ಈ ಭಾಗಕ್ಕೆ ಬಂದರು ಅಂತ ಹೇಳಲಾಗ್ತದೆ. ಯಾಕೆ ವಿಜಯನಗರ ಪತನ ನಂತರದಲ್ಲಿ ಕೊಟ್ರೇಶ್ವರ ಅಂತ ಸಂತರು ಇಡೀ ಕರ್ನಾಟಕದ ತುಂಬ ಬೇರೆ ಬೇರೆ ಕಡೆ ಹಬ್ಬಿದ್ರು ಅಂದರೆ, ವಿಜಯನಗರ ಪತನ ಆದಮೇಲೆ ಈ ಭಾಗದಲ್ಲಿ ಮಧ್ಯ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಕಡಿಮೆ 200ಕ್ಕೂ ಹೆಚ್ಚು ಯುದ್ಧಗಳು ಬರೀ 50 ವರ್ಷಗಳಲ್ಲಾಗಿದ್ದು. ಇಡೀ ಈ ಭಾಗದ ಎಲ್ಲ ಪಾಳೆಗಾರರು ಸ್ವತಂತ್ರ ಆಗುವ ನಿಟ್ಟಿನಲ್ಲಿ ಯುದ್ಧಗಳನ್ನು ಸಂಘರ್ಷಗಳನ್ನು ಮಾಡ್ತಾನೆ ಇದ್ರು. ಇದರ ಮಧ್ಯದಲ್ಲಿ ಜನರ ಬದುಕು ತುಂಬಾ ಅತಂತ್ರ ಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ಅವರಿಗೊಂದು ಸಾಂತ್ವನ ಹೇಳುವ ಕಾರಣಕ್ಕಾಗಿ ಇದು ಕರ್ನಾಟಕದಲ್ಲಿ ಕೊಟ್ಟೂರಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ಬಹುತೇಕ ಭಾಗದಲ್ಲಿ ಸಾಂಸ್ಕೃತಿಕ ನಾಯಕರು ಹುಟ್ಟುಕೊಳ್ಳಿಕ್ಕೆ ಕಾರಣವಾಯಿತು. ಪಂಚಗಣಾಧೀಶ್ವರಿಗೆ ಸಂಬಂಧಿಸಿದಂತೆ ಕೊಟ್ಟೂರು ಗುರುಬಸವೇಶ್ವರ, ನಾಯಕನಹಟ್ಟಿಯ ತಿಪ್ಪಸ್ವಾಮಿ, ಹಾಗೆ ಕೂಲಹಳ್ಳಿಯ ಮದ್ದಾನ ಸ್ವಾಮಿ, ಅರಸಿಕೇರಿಯ ಕೋಲಶಾಂತಯ್ಯ ಮತ್ತು ಹರಪನಹಳ್ಳಿಯ ಕೆಂಪಯ್ಯ, ಈ 5 ಮಂದಿಯನ್ನು ಸೇರಿಸಿ ಇವರು ಪಂಚಗಣಾಧೀಶ್ವರ ಎನ್ನುವಂಥ ಒಂದು ಜನಪದರಲ್ಲಿ ಇದು ಒಂದು ಈ ಪರಿಕಲ್ಪನೆ ಇದೆ. ಈ ಕಲ್ಪನೆ ಯಾಕೆ ಬಂತು ಅಂತಂದ್ರೆ, ಈ ಭಾಗದಲ್ಲಿ ಗುರುವರ್ಗದ ಪಂಚಪೀಠಗಳು ಅನ್ನುವಂಥದ್ದು ಇದೆ. ಉಜ್ಜಿನಿ ಪೀಠ ಕೊಟ್ಟೂರಿಂದ 15 ಕಿಲೋಮೀಟರ್ ದೂರ ಅಷ್ಟೇ. ಹಾಗೆ ಹತ್ತಿರದಲ್ಲೇ ಬೇರೆ ಬೇರೆ ಪೀಠಗಳು ಕೆಲಸ ಮಾಡ್ತಾ ಇರೋದ್ರಿಂದ ಅವರಿಗೆ ಪರ್ಯಾಯ ಎನ್ನುವ ಅರ್ಥದಲ್ಲಿ ಪಂಚಗಣಾಧೀಶ್ವರರು ವಿರಕ್ತರಲ್ಲಿ ಹುಟ್ಟಿಕೊಂಡ ಒಂದು ಈ ಪರಿಕಲ್ಪನೆ ಬಂದಿರುವಂಥದ್ದು. ಇವರು ಮೂಲತಃ ಯಡಿಯೂರು ಸಿದ್ಧಲಿಂಗನ ಶಿಷ್ಯರು. ಯಡಿಯೂರು ಸಿದ್ಧಲಿಂಗೇಶ್ವರರು 770 ಶಿಷ್ಯರನ್ನು ಹೊಂದಿದ್ದು ಅಂತ, 770 ಪ್ರಮಥ ಗಣಗಳು ಅಂತ ಕೂಡ ಅವರನ್ನು ಕರೆಯಲಾಗ್ತಾರೆ. ಅವರು ಇಡೀ ಕರ್ನಾಟಕದಲ್ಲಿ ತಮ್ಮ ಶಿಷ್ಯ ಪರಂಪರೆಯನ್ನು ಕಳಿಸಿಕೊಡ್ತಾರೆ ವೀರಶೈವ ಧರ್ಮವನ್ನು ಪ್ರಚಾರ ಮಾಡುವುದಕ್ಕಾಗಿ. ಆ ರೀತಿ ಪ್ರಚಾರ ಮಾಡುವ ಭಾಗವಾಗಿ ಕೂಡ ಈ ಪಂಚಗಣಾಧೀಶರು ಮಧ್ಯ ಕರ್ನಾಟಕ ಭಾಗಕ್ಕೆ ಬಂದರು ಅಂತ. ಖುದ್ದು ಯಡಿಯೂರು ಸಿದ್ಧಲಿಂಗನೇ ತುಮಕೂರಿನಿಂದ ಗದಗದ ಡಂಬಳದ ಹತ್ರ ಬಂದು ನೆಲೆಸ್ತಾರೆ. ಹಾಗೆ ದಕ್ಷಿಣದಿಂದ ಉತ್ತರದ ಕಡೆಗೆ ಒಂದು ದೊಡ್ಡ ದಾರಿ ಬಂದಿದೆ, ಅದರಲ್ಲಿ ಈ 5 ಮಂದಿಯೂ ಕೂಡ ಹೌದು ಅಂತ. ಉತ್ತರದಲ್ಲಿ ಬಸವಾದಿ ಶರಣರ ಪ್ರಭಾವ ಇತ್ತು, ಹಾಗೆ ದಕ್ಷಿಣದಲ್ಲಿ ಮಂಟೇಸ್ವಾಮಿ ಮಲೆಮಹದೇಶ್ವರ ಪ್ರಭಾವ ಇತ್ತು. ಮಧ್ಯ ಕರ್ನಾಟಕ ಖಾಲಿ ಆಗಿದೆ ಅಂತ ಭಾವಿಸಲಾಗಿತ್ತು. ಆದರೆ ಪಂಚಗಣಾಧೀಶ್ವರ ಅನ್ನುವಂಥ ಒಂದು ಪರಿಕಲ್ಪನೆ ಇಲ್ಲಿ ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇತ್ತು ಅನ್ನುವಂಥದ್ದನ್ನು ಸೂಚಿಸ್ತಾ ಇದೆ. ಏನು ಮಾಡ್ತಾ ಇದ್ರು ಅಂದರೆ, ಪಂಚಗಣಾಧೀಶ್ವರರು ಕೊಟ್ರೇಶ್ವರರು ಕೊಟ್ಟೂರು ಭಾಗದಲ್ಲಿ ಬದಲಾದ ಕಾಲಮಾನಕ್ಕೆ ತಕ್ಕಂತೆ ವೀರಶೈವ ಧರ್ಮವನ್ನು ಪ್ರಚಾರ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾಯಕನಹಟ್ಟಿ ಸುತ್ತಮುತ್ತಲು ಭಾಗದಲ್ಲಿ ಬೇಡ ಜನಾಂಗದವರು ತುಂಬ ಇದ್ರು, ಮತ್ತು ಬೇಡ ಜನಾಂಗದವರು ಬೇಟೆಯಾಡುವ ಸಂಸ್ಕೃತಿಯನ್ನು ಹೊಂದಿದ್ರು. ನಾಯಕನಹಟ್ಟಿ ತಿಪ್ಪಸ್ವಾಮಿ ತಮ್ಮ ಪವಾಡಗಳ ಮೂಲಕ ಅವರು ಬೇಡ ಜನಾಂಗವನ್ನು ಕೃಷಿ ಸಂಸ್ಕೃತಿಯಾಗಿ ಬದಲಾಯಿಸೋ ಪ್ರಯತ್ನ ಮಾಡ್ತಿದ್ರು. ಯಾಕೆ ಮಾತು ಹೇಳ್ತಾ ಇದ್ದಾರೆ ಅಂದರೆ, ಅವರು 7 ಊರುಗಳನ್ನು 7 ಕೆರೆಗಳನ್ನು ಕಟ್ಟಿಸೋದು, ಅವರೆಲ್ಲ ಪವಾಡಗಳು ನೀರಿನ ಜೊತೆ ಲಿಂಕ್ ಇರೋದನ್ನು ಏನು ಸೂಚಿಸ್ತಾ ಇದೆ ಅಂದರೆ, ಬೇಟೆ ಆಡುತ್ತಾ ಅಲೆಮಾರಿಯಾಗಿ ಬದುಕುತ್ತಿದ್ದ ಬೇಡ ಸಮುದಾಯವನ್ನು ಒಂದೊತ್ತಲ್ಲಿ ನೆಲೆ ನಿಲ್ಲಿಸುವ ಪ್ರಯತ್ನ ಅವರು ಮಾಡ್ತಾ ಇದ್ರು ಅಂತ ಅನಿಸ್ತಾ ಇದೆ. ಹಾಗೆ ಕೂಲಹಳ್ಳಿ ಭಾಗದಲ್ಲಿ ಮದ್ದಾನ ಸ್ವಾಮಿ ಮತ್ತು ಗೋಣಿ ಬಸವೇಶ್ವರರು ಅವರು ಪ್ರಭುತ್ವದ ಜೊತೆ ದೊಡ್ಡ ಸಂಘರ್ಷವನ್ನು ಇಟ್ಕೊಂಡಿದ್ರು. ಯಾಕಂದರೆ ಪಂಚಗಣಾಧೀಶ್ವರಲ್ಲಿ ಮದುವೆ ಆಗಿದ್ದು ಮದ್ದಾನ ಸ್ವಾಮಿ ಮಾತ್ರ, ಆತನ ಮಗ ಗೋಣಿ ಬಸವ. ಆತನು ಕೂಡ ಆ ಸಂಘರ್ಷವನ್ನು ಮುಂದುವರಿಸ್ತಾ ಹೋಗ್ತಾನೆ, ಆತನ ತಂದೆಯ ಸಂಘರ್ಷವನ್ನು. ಅದ್ರ ಭಾಗವಾಗಿ ಆತ ಕುರುಬರ ಒಡ್ಡೆಟವನ್ನು ಮದುವೆ ಆಗ್ತಾನೆ, ಮಾದಿಗರ ಬಾಲಬಸವರಿಗೆ ದೀಕ್ಷೆ ನೀಡ್ತಾ ಹೋಗ್ತಾನೆ, ಲಿಂಗ ದೀಕ್ಷೆ ನೀಡ್ತಾನೆ. ಹಾಗೆ ಲಿಂಗಾಯತ ಸಮುದಾಯ, ಕುರುಬ ಸಮುದಾಯ, ಮಾದಿಗ ಸಮುದಾಯ, ನಾಯಕ ಸಮುದಾಯ, ಹೀಗೆ ಎಲ್ಲ ಸಮುದಾಯಗಳನ್ನು ಸೇರಿಸಿ ಆತ ಬದುಕುವ ಪ್ರಯತ್ನ ಮಾಡ್ತಾ ಇದ್ದ. ಈಗ ಒಬ್ಬೊಬ್ಬರು ಕೋಲಶಾಂತ ಮತ್ತು ಕೆಂಪಯ್ಯಗೆ ಸಂಬಂಧಿಸಿದ ನಮಗೆ ದಾಖಲೆಗಳು ತುಂಬ ಕಡಿಮೆ. ಆದರೆ ಅವರು ಕೂಡ ಆ ಭಾಗದ ಆ ಸಮುದಾಯಗಳ ಜೊತೆ ಒಂದು ಅತ್ಯುತ್ತಮ ಲಿಂಕನ್ನು ಹೊಂದಿ
ಅವರನ್ನು ಮುಂದುವರಿಸುವ ಕಾಲಗಳ ತಕ್ಕಂತೆ ಬದಲಾವಣೆ ಮಾಡುವ, ಸುಧಾರಣೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಹೋಗ್ತದೆ. ಕೊಟ್ಟೂರಿನ ಚರಿತ್ರೆ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ. ಕೊಟ್ಟೂರಿಗೆ ಸಂಬಂಧಿಸಿದಂತೆ ಇಂಟ್ರೆಸ್ಟಿಂಗ್ ಹಲವಾರು ಘಟನೆಗಳನ್ನ ಹೇಳ್ಬೋದು. ಏನು ಅಂತಂದ್ರೆ ಇತ್ತೀಚೆಗೆ ತುಂಬಾ ಪ್ರಸಿದ್ಧಿಯಾಗಿರುವ ಒಂದು ಮಾತು ಏನಂದ್ರೆ, ಕೊಟ್ಟೂರೇಶ್ವರ ಬಂದ ನಂತರ ಈ ಊರಿಗೆ ಕೊಟ್ಟೂರು ಅಂತ ಬಂತು, ಅದಕ್ಕಿಂತ ಮುಂಚೆ ಇದನ್ನ ಶಿಕಾಪುರ ಅಂತ ಕರಿತಾ ಇದ್ರು ಅಂತ ಹೇಳಾಗ್ತದೆ. ಆದರೆ ಅದು ಅಸತ್ಯ. ಯಾಕೆ ಅಂತಂದ್ರೆ ಕೊಟ್ಟೂರಿನ ಹೆಸರು 10ನೇ ಶತಮಾನದ ಶಾಸನಗಳಲ್ಲೇ ಸಿಗ್ತದೆ. ಇಲ್ಲೇ ಕೊಟ್ಟೂರಲ್ಲಿರುವ ಗದ್ದಿಕಲ್ಲೇಶ್ವರ ದೇವಸ್ಥಾನದಲ್ಲಿರುವಂಥ ಶಾಸನದಲ್ಲಿ ಕೊಟ್ಟೂರು ಅಂತ ಹೆಸರಿದೆ, ಅಂಬಳಿಯಲ್ಲಿರುವಂಥ ಶಾಸನದಲ್ಲಿ ಕೊಟ್ಟೂರು ಹೆಸರಿದೆ, ಮತ್ತೆ ಕೋಗಳೆಯಲ್ಲಿರುವಂಥ ಶಾಸನಗಳಲ್ಲಿ ಹೆಸರಿದೆ. ಸೊ 10ನೇ ಶತಮಾನದ ಈ ಶಾಸನಗಳಲ್ಲಿ ಕೊಟ್ಟೂರು ಅಂತ ಹೆಸರಿದೆ. ಹಾಗಾಗಿ ಇದರ ಹೆಸರು ಮೊದಲಿಗೆ ಇತ್ತು. ಕೊಟ್ಟೂರಿಗೆ ಗುರುಬಸವ ರಾಜೇಂದ್ರ ಬಂದ ನಂತರ ಅವರ ಹೆಸರು ಕೊಟ್ಟೂರೇಶ್ವರ ಅಂತ ಬದಲಾಗಿತ್ತು. ಆ ಕಾರಣಕ್ಕಾಗಿ ಇದು ತುಂಬಾ ಮುಖ್ಯ. ಮತ್ತೆ ಈ ಊರಿನ ಅದು ದೇವತೆ ಅಂತ ಯಾರಿದ್ರು ಅಂದ್ರೆ ಕೊಟ್ರಮ್ಮ ಅಂತ, ಕೊಟ್ಟವೆ ಎನ್ನುವಂತ ಒಬ್ಬ ಜೈನ ಹೆಚ್ಚಿನೆ ಆಗಿದ್ಲು. ಇವತ್ತಿಗೂ ಕೊಟ್ಟೂರಿನ ಸಿರಿಬಿ ಅಥವಾ ರಾಂಪುರಕ್ಕೆ ಹೋಗುವ ದಾರಿಯಲ್ಲಿ ಕೊಟ್ಟಮ್ಮನ ಗುಡಿ ಅಂತ ಇದೆ, ಅದು ಜೈನ ಹೆಚ್ಚಿನ ಕೊಟ್ಟವೆಯ ದೇವಸ್ಥಾನ. ಈಗ ಅದನ್ನು ರೇಣುಕಾ ದೇವಿ ದೇವಸ್ಥಾನ ಅಂತ ಮಾಡಲಾಗಿದೆ. ಅದು ಮೂಲತಃ ಒಂದು ಜೈನ ಕೇಂದ್ರ ಆಗಿತ್ತು. ಆ ಭಾಗದಲ್ಲಿ ಕೊಟ್ಟೂರಿತ್ತು. ಯಾವುದೋ ಕಾರಣಕ್ಕಾಗಿ ಕೊಟ್ಟೂರು ಅಲ್ಲಿದ್ದ ಶಿಫ್ಟ್ ಆಯಿತು. ಅದು ಪ್ರಾಣಿಗಳ ಹಾವಳಿ ಇರ್ಬೋದು ಅಥವಾ ರೋಗ ರುಜಿನಗಳ ಕಾರಣದಿಂದ ಆಗಿರ್ಬೋದು, ಕೊಟ್ಟೂರು ಶಿಫ್ಟ್ ಆಯಿತು. ಈಗಲೂ ಹಳೆಯ ಕೊಟ್ಟೂರು ಅನ್ನುವಂಥ ಊರನ್ನು ನೀವು ಗಮನಿಸಿದ್ರೆ, ಕೋಟೆ ಏರಿಯಾ ಅಂತ ಕರಿತೀವಿ ಹಳೆ ಕೊಟ್ಟೂರನ್ನ, ಆ ಭಾಗವನ್ನು ನೀವು ಗಮನಿಸಿದ್ರೆ ಅದು ಒಂದು ದಿಬ್ಬದ ಮೇಲಿದೆ. ಒಂದು ಗಚ್ಚಿನ ಮಠದ ಹಿಂಭಾಗ ತೆಗ್ಗಿದೆ. ಹಾಗೆ ಏರನ ಗುಡಿಯಿಂದ ಮುಂದಕ್ಕೆ ಬಂದ್ರೆ ಅದು ಡೌನ್ ಆಗ್ತಾ ಹೋಗ್ತದೆ ಇಡೀ ಊರು. ಅಂದ್ರೆ ಆ ದಿಬ್ಬದ ಭಾಗಕ್ಕೆ ಸುರಕ್ಷಿತ ಸ್ಥಳವನ್ನು ಹುಡುಕಿಕೊಂಡು ಕೊಟ್ಟೂರಿನ ಜನರು ಇಲ್ಲಿಗೆ ಬಂದ್ರು ಅಂತ ಅನಿಸ್ತಾ ಇದೆ. ಆ ಕಾರಣಕ್ಕಾಗಿ ಕೊಟ್ಟೂರು ಅನ್ನುವಂಥದ್ದು ಮೂಲತಃ ಅದು ಶಿಕಾಪುರ ಅಲ್ಲ, ಅದು ಒಂದು ಚಾರಿತ್ರಿಕವಾಗಿ ಮೊದಲೇ ಇದ್ದಂಥ ಹೆಸರು ಅನ್ನೋದು ಸ್ಪಷ್ಟ ಆಗ್ತಾ ಹೋಗ್ತದೆ. ಕೊಟ್ಟೂರೇಶ್ವರರು ಕೊಟ್ಟೂರಿಗೆ ಬಂದಂಥ ಸಂದರ್ಭದಲ್ಲಿ ಕೊಟ್ಟೂರಿನ ಪರಿಸ್ಥಿತಿ ಹೇಗಿತ್ತು? ನಾನು ಆಗಲೇ ಹೇಳ್ತಾ ಇದ್ದೆ, ಕೊಟ್ಟೂರೇಶ್ವರರು ಈ ಭಾಗಕ್ಕೆ ಬಂದಿದ್ದು 1580 ಸುಮಾರಲ್ಲಿ. ಆಗ ತಾನೇ ಹಂಪಿ ವಿಜಯನಗರ ಪತನವಾಗಿತ್ತು. ಎಲ್ಲ ಪಾಳೆಗಾರರು ಸ್ವತಂತ್ರ ಆಗಲಿಕ್ಕೆ ಪ್ರಯತ್ನಿಸ್ತಾ ಇದ್ರು. ಈ ಭಾಗದಲ್ಲಿ ಜರ್ಮನಿ ಪಾಳೆಗಾರರು ಇರ್ಬೋದು, ಗುಡೇಕೋಟೆ ಪಾಳೆಗಾರರು ಇರ್ಬೋದು, ಹರಪನಹಳ್ಳಿ ಪಾಳೆಗಾರರು ಇರ್ಬೋದು, ಚಿತ್ರದುರ್ಗ ಪಾಳೆಗಾರರು ಇರ್ಬೋದು, ಸಂಡೂರಿನ ಪರಿವಿನಾಯಕರು ಇರ್ಬೋದು, ಹೀಗೆ ಸಾಕಷ್ಟು ಮಂದಿ ಪಾಳೆಗಾರರು ಸ್ವತಂತ್ರ ಆಗಲು ಪ್ರಯತ್ನ ಮಾಡ್ತಾ ಇದ್ರು. ಇವ್ರ ಮಧ್ಯೆ ನಿರಂತರ ಸಂಘರ್ಷಗಳು ನಡೀತಾ ಇತ್ತು. ಇಡೀ ಭಾಗ ತತ್ತರಿಸಿ ಹೋಗಿತ್ತು. ಅದು ಕೊಟ್ಟೂರು ಮಾತ್ರ ಅಲ್ಲ, ಸುತ್ತಮುತ್ತಲ ಎಲ್ಲ ಭಾಗವು, ಮಧ್ಯ ಕರ್ನಾಟಕದ ಭಾಗವು ತತ್ತರಿಸಿತ್ತು, ಜನ ಸಮುದಾಯ ತತ್ತರಿಸಿತ್ತು. ಹಾಗಾಗಿ ಇಡೀ ಜನ ಸಮುದಾಯಕ್ಕೆ ಒಂದು ಸಾಂತ್ವನ ಹೇಳುವ, ಬದುಕಿಗೆ ಮುಂದಿನ ಬದುಕನ್ನು ನಡೆಸಲಿಕ್ಕೆ ಒಂದು ಚೈತನ್ಯ ನೀಡುವ ಒಬ್ಬ ನಾಯಕನಿಗಾಗಿ ಅವ್ರು ಹಾತೊರಿತಾ ಇದ್ರು. ಅಂತಹ ಸಂದರ್ಭದಲ್ಲಿ ಕೊಟ್ಟೂರೇಶ್ವರರು ಅಥವಾ ಗುರುಬಸವರಾಜರು ಕೊಟ್ಟೂರಿಗೆ ಎಂಟ್ರಿ ಆಗಿತ್ತು. ಕೊಟ್ಟೂರಿಗೆ ಬಂದಂಥ ಕೊಟ್ಟೂರೇಶ್ವರರು ಹೇಗೆ ಜನಪದರಲ್ಲಿ ದೈವಿ ರೂಪವಾಗಿ ಬದಲಾವಣೆಗೊಂಡರು? ಒಂದು, ಕೊಟ್ಟೂರೇಶ್ವರ ಇಲ್ಲಿ ಬಂದ ನಂತರದಲ್ಲಿ ಅವರು ಹಲವಾರು, ಸಾಮಾನ್ಯವಾಗಿ ಕರ್ನಾಟಕದ ಬಹುತೇಕ ಸಂತರು ರಸಸಿದ್ಧರಾಗಿದ್ದರು. ಅವರು ರೋಗ ರುಜಿನಗಳನ್ನು ವಾಸಿ ಮಾಡುವಂಥ ಗುಣವನ್ನು ಹೊಂದಿದ್ರು. ಕೊಟ್ಟೂರೇಶ್ವರರು ಅದಕ್ಕಿಂತ ಭಿನ್ನ ಅಲ್ಲ. ಯಾಕಂದ್ರೆ ಅವರು ನಾಥ ಪರಂಪರೆಯಿಂದ ಬಂದರು ಅಂತಂದು ಖುದ್ದು ಕೊಟ್ಟೂರು ಗುರುಬಸವರಾಜ ಚಾರಿತ್ರ ಅನ್ನುವಂಥ ಕೃತಿಯೇ ಹೇಳುತ್ತೆ. ಆಗಿರುವಾಗ ಕೊಟ್ಟೂರೇಶ್ವರರು ನಾಥ ಸಿದ್ಧರಾಗಿದ್ದರು, ರಸಸಿದ್ಧರಾಗಿದ್ದರು ಮತ್ತು ಯೋಗ ಪರಂಪರೆಯಿಂದ ಬಂದಂಥವರಾಗಿದ್ದರು ಅನ್ನುವಂಥದ್ದು ಸ್ಪಷ್ಟತೆ ಇದೆ. ಅವರು ಈ ಭಾಗಕ್ಕೆ ಬರ್ತಿದ್ದಂಗೆ ಅವರ ಪವಾಡಗಳು ಸಾಕಷ್ಟು ಇದ್ದಾವೆ. ಸತ್ತ ಎಮ್ಮೆಯನ್ನು ಬದುಕಿಸಿದ್ರು, ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಕೊಟ್ಟರು, ಹಾಗೆ ಕೆರೆಯಲ್ಲಿ ಮುಳುಗಿ ಆಮೇಲೆ ವಾರದಿಂದ ತನಕ ಇದ್ದು ನಂತರ ಎದ್ರು. ಇವೆಲ್ಲವೂ ಕೂಡ ಅವರು ಒಬ್ಬ ವೈದ್ಯಕೀಯ ಶಾಸ್ತ್ರವನ್ನ, ಆಯುರ್ವೇದವನ್ನ, ಯೋಗವನ್ನ, ರಸಸಿದ್ಧಿಯನ್ನು ಹೊಂದಿದ್ರು ಅನ್ನುವುದಕ್ಕೆ ಸಾಕ್ಷಿಯಾಗಿರುವಂತಹದ್ದು. ಕಣ್ಣಿಲ್ಲದವನಿಗೆ ಕಣ್ಣು ಕೊಟ್ಟು ಅಂತ ಹೇಳಲಾಗ್ತದೆ ದಾದಿನಾಯಕನ ಪರವಾಗಿ. ಇವೆಲ್ಲವೂ ಏನು ಸೂಚಿಸ್ತಾ ಇದೆ ಅಂದ್ರೆ, ಈ ಭಾಗದ ಜನರ ಕಷ್ಟಗಳಿಗೆ ಸಹಾಯ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ಆ ಜನರು ಇವರನ್ನ ದೈವಿ ಸ್ವರೂಪಿಯಾಗಿ ನೋಡುವ ಪ್ರಯತ್ನವನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಂತರದಲ್ಲಿ ಅವರು ದೈವವಾಗಿ ಪರಿವರ್ತನೆ ಹೊಂದಿದ್ರು. ಕೊಟ್ಟೂರೇಶ್ವರರ ಬಗ್ಗೆ ನಮಗೆ ಯಾವ ದಾಖಲೆಗಳು ಸಿಗ್ತವೆ? ಕೊಟ್ಟೂರೇಶ್ವರಕ್ಕೆ ಸಂಬಂಧಿಸಿದಂತೆ ಹಲವಾರು ದಾಖಲೆಗಳಿದ್ದಾವೆ ಮತ್ತು ಕೃತಿಗಳು ಉಲ್ಲೇಖ ಮಾಡಿದ್ದಾವೆ. ಚನ್ನಬಸವ ಪುರಾಣ ಅನ್ನುವಂಥ ಕೃತಿ ಕೊಟ್ಟೂರೇಶ್ವರ ಬಗ್ಗೆ ಉಲ್ಲೇಖ ಮಾಡುತ್ತೆ. ಹಾಗೆ ಗುರುರಾಜ ಚಾರಿತ್ರ ಅನ್ನುವಂಥ ಕೃತಿ ಕೂಡ ಕೊಟ್ಟೂರೇಶ್ವರ ಬಗ್ಗೆ ಉಲ್ಲೇಖ ಮಾಡುತ್ತೆ. ಅವ್ರ ಜೊತೆ ಬಿಜಾಪುರ ಸುಲ್ತಾನ ಬಂದು ಕಪ್ಪ ಕಾಣಿಕೆ ಕೊಟ್ಟ ಅಂತ ಉಲ್ಲೇಖ ಮಾಡುತ್ತೆ. ಇನ್ನು ಕೊಟ್ಟೂರೇಶ್ವರಕ್ಕೆ ಸಂಬಂಧಿಸಿದ ಪ್ರಮುಖವಾದಂಥ ಕೃತಿ ಯಾವುದು ಅಂತಂದ್ರೆ ಅದು ಬಸವಲಿಂಗ ಕವಿ ಬರೆದಿರುವಂಥ ಕೊಟ್ಟೂರು ಗುರುಬಸವೇಶ್ವರ ಚಾರಿತ್ರ್ಯ ಅನ್ನುವಂಥ ಕೃತಿ. ಈ ಕೃತಿ ಇಡೀ ಕೊಟ್ಟೂರನ್ನ
ಕೇಂದ್ರವಾಗಿಸಿಕೊಂಡು ಕೊಟ್ರೇಶ್ವರನ ಕೇಂದ್ರವಾಗಿಸಿಕೊಂಡು ರಚಿಸಿರುವಂಥ ಕೃತಿ. ಈ ಕೃತಿಯಲ್ಲಿ ಅವರ ಜೀವನ, ಅವ್ರ ಜೊತೆ ಯಾವ್ಯಾವ ಸಂಬಂಧ ಇತ್ತು, ಸಮುದಾಯದ ಸಂಬಂಧ ಅಥವಾ ಪ್ರಭುತ್ವದ ಸಂಬಂಧ, ಎಲ್ಲದರ ಬಗ್ಗೆ ಸ್ಪಷ್ಟ ಮಾಹಿತಿ ಕೊಡ್ತಾ ಹೋಗ್ತದೆ. ಅದಲ್ಲದೆ ಹಲವಾರು ಜನಪದ ಹಾಡುಗಳಿದ್ದಾವೆ. ಮುತ್ತಿಗೆ ಪದ ಅನ್ನುವಂಥ ಕೃತಿ ಇದೆ. ಹಾಗೆ ಕೂಲಲ್ಲಿ ಗೋಣಿಬಸವ ಅನ್ನೋ ಬಗ್ಗೆ ಹೇಳುವಂಥ ಶತಸ್ಥಲ ಶಿವಾಯಣ ಅನ್ನುವಂಥ ಕೃತಿ ಕೊಟ್ರೇಶ್ವರ ಬಗ್ಗೆ ಉಲ್ಲೇಖ ಮಾಡುತ್ತೆ. ಅವರ ಕಾಲಜ್ಞಾನ ವಚನಗಳಲ್ಲಿ, ಕೂಲಲ್ಲಿ ಗೋಣಿಬಸವೇಶ್ವರ ಜನಪದ ಕಾವ್ಯಗಳಲ್ಲಿ ಕೊಟ್ರೇಶ್ವರ ಬಗ್ಗೆ ಉಲ್ಲೇಖ ಇದೆ. ನಾಯಕನಹಳ್ಳಿ ತಿಪ್ಪೇಸ್ವಾಮಿಗೆ ಸಂಬಂಧಿಸಿದಂತೆ ಇರುವಂಥ ಹಲವಾರು ಜನಪದ ಹಾಡುಗಳಲ್ಲಿ ಕೊಟ್ರೇಶ್ವರನ್ನು ಉಲ್ಲೇಖ ಮಾಡಲಾಗಿದೆ. ಸೊ ಬಹುತೇಕ ಜನಪದರಲ್ಲಿ ಮತ್ತು ಶಿಷ್ಟರಲ್ಲಿ ಕೊಟ್ರೇಶ್ವರ ಬಗ್ಗೆ ಬಹಳಷ್ಟು ದಾಖಲೆಗಳು ನಮಗೆ ಸ್ಪಷ್ಟವಾಗಿ ಸಿಗ್ತಾ ಹೋಗ್ತವೆ.